ಕಾಂಗ್ರೆಸ್ ನಾಯಕರು ಮಾಡಿರುವಂತಹ ಆರೋಪಗಳನ್ನ ಗಮನಿಸಿದ್ರಿ. ಅವರ ಉದ್ದೇಶ ಏನಾಗಿರಬಹುದು, ಯಾವ ರೀತಿಯಾದಂತಹ ಲಾಭವನ್ನ ಪಡೆಯೋಕೆ ಇಂತಹ ಹೇಳಿಕೆಗಳು, ಅದನ್ನು ಗಮನಿಸಿದ್ರಿ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಬೇರೆ ಸಮಾಜದಲ್ಲಿ ಎಷ್ಟೆಷ್ಟು ಮಠಗಳಿಲ್ಲ, ಈಗ ಮಠ ಸ್ಥಾಪನೆ ಮಾಡಿದ್ದೀನಿ ಅಂದ್ರೆ ಅದ್ರಲ್ಲಿ ತಪ್ಪೇನಿದೆ? ನಮ್ಮ ಸಮಾಜವು ಬೆಳೀಲಿ ಅಂತ ಹೇಳಿ ಆವತ್ತು ಮಠ ಮಾಡೋಕ್ ಹೊರಟಿದ್ದು. ಇನ್ನೊಬ್ಬರು ಸ್ವಾಮೀಜಿ ಇದ್ರೆ ಅವರ ಆಶೀರ್ವಾದ ಕೂಡ ಸಿಕ್ತಿತ್ತು. ಪರ್ಯಾಯ ಮಠ ಅಂತ ಮಾಡಿದ್ದಲ್ಲ, ಕೆಂಗೇರಿಯಲ್ಲಿ ಇನ್ನೊಂದು ಮಠ ಮಾಡಿದ್ದು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರ ಆರೋಪಕ್ಕೆ ಎಚ್.ಡಿ. ಕುಮಾರಸ್ವಾಮಿ ತಿರುಗೇಟನ್ನ ಕೊಟ್ಟಿದ್ದಾರೆ, ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಬೇರೆ ಸಮಾಜದಲ್ಲಿ ಎಷ್ಟೆಷ್ಟು ಮಠಗಳಿಲ್ಲ, ನಮ್ಮಲ್ಲೂ ದೊಡ್ಡದಾಗಿ ವಾಸ್ತಾಗಿ ಬೆಳಕಳ್ಳಿ ಅಂತ ಆ ಟೈಮಲ್ಲಿ ಯಾರೋ ಒಬ್ಬರು ಸ್ವಾಮೀಜಿನ ಬೆಳೆಸ್ಬೇಕದು ವಿಶ್ವ ಒಕ್ಕಲಿಗರ ಇಂತಾನೆ ಹೇಳೋದು. ಅವತ್ತು ಮಠದಲ್ಲಿ ಅವತ್ತು ನಮ್ಮ ಕೃಷ್ಣ ಅವರು, ಕೆ.ಆರ್.ಪೇಟೆ ಕೃಷ್ಣ ಅವರು, ಇನ್ನೂ ಯಾರು ಇದ್ರಿಗೆಲ್ಲ ಕಾಂಗ್ರೆಸ್ನಲ್ಲೇ ಅವರೆಲ್ಲ ಕೆಲವರು ಅಲ್ಲಿ ಹೋಗ್ಬಿಟ್ಟವ್ರೆ. ಅವರೆಲ್ಲ ಸೇರೆ ಬೆಳೆಸ್ಬೇಕು ಅಂತ ಬಂದ್ರಪ್ಪ. ಏನು ಇರಲಿ ಇನ್ನೊಂದು ಮಠ ಬೆಳಕಳ್ಳಿ ಅಂತ ಬೆಳೆಸಿದ್ರು, ಅವ್ರ ವಿರುದ್ಧ ಪರ್ಯಾಯವಾಗಿ ಬೆಳೆಸಿದ್ದ. ಇನ್ನೊಬ್ರು ಸ್ವಾಮೀಜಿ ಇದ್ರೆ ಅವ್ರದ್ದು ಆಶೀರ್ವಾದ ಸಿಗಲಿ ಅಂತ ಮಾಡಿದ್ವಿ, ಪರ್ಯಾಯ ಮಾಡಿದ್ದಲ್ಲ. ಈ ಸಂಖ್ಯೆ ದೊಡ್ಡ ಸಂಖ್ಯೆ ಏನಿದೆ, ಆ ಸಂಖ್ಯೆಯಿಂದ ಇನ್ನೊಂದು ಮಠ ಒಬ್ರು ಸ್ವಾಮೀಜಿಯವರು ಇದ್ರು, ಮಾಡ್ತೀವಿ ಅಂದರು, ಸಹಕಾರ ಕೊಟ್ಟಿದ್ದೀವಿ, ಅದ್ರಲ್ಲಿ ತಪ್ಪೇನಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.